ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿದೆ. ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವಾಗೇನು ಮಳೆ ಸ್ಟಾರ್ಟ್ ಆಯಿತು ಅಲ್ವಾ. ಮಳೆ ಸ್ಟಾರ್ಟ್ ಆದಮೇಲೆ ಬಿತ್ತೋ ಸೀಸನೂ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಜೋಳ ಬಿತ್ತೀನಿ ಅಂತ ಹೇಳಿದರು ಮಾಮರು. ಜೋಳನ ಕ್ಲೀನ್ ಮಾಡಿದ್ರಾಯ್ತು ಅಂತೇಳಿ ಮನೇಲಿದ್ದೀನಿ. ತಂಗಿ ಮತ್ತು ಅಕ್ಕ ಇಬ್ಬರು ಅಂಗಡಿಗೆ ಹೋಗಿದ್ದಾರೆ. ಹರ್ಷ ನಾನು ಇಬ್ಬರೇ ಮನೇಲಿದ್ದೀವಿ. ಇವತ್ತು ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ, ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಓ ಬರ್ರಿ 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 ಬರ್ರಿ. ಹಾಯ್ ಪೆಂಡ್ ಮಾಡಿ, ಹಾಯ್ ಮಾಡ, ಹಾಯ್ ಹಾಯ್ ಕೈ ಮಾಡಿ, ಕೈ ಮಾಡಿ. ಹಾಯ್, ನಮಸ್ಕಾರ. ಹಾಯ್. ಏನು ಮಾಡಕತ್ತೀವಿ? ಬರೀ ಕಿತ್ತದ ಕುಬೇರ ತೋರ್ಸು. ಕುಬೇರ ಹೆಂಗೈತಿ? ಹೆಂಗೈತಿ? ನಾನು ಫಸ್ಟೇ ಹೇಳಿದ್ನಲ್ವ, ಇವಾಗ ಬಿತ್ತೋ ಸೀಸನ್ ಸ್ಟಾರ್ಟ್ ಆಗಿದೆ ಅಂತೇಳಿ. ಹಾಗಾಗಿ ನಾನು ಜೋಳನ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಎಕ್ಕರ್ನಾಳ್ ಜೋಳ ಅಂತ ಹೇಳ್ತಾರೆ. ಆಲ್ರೆಡಿ ಬಿತ್ತೋದಕ್ಕೆ ಒಂದು ಪ್ಯಾಕೆಟ್ ಜೋಳನ ತೊಗೊಂಬಂದಿದ್ದಾರೆ. ಜೊತೆಗೆ ಈ ಜೋಳನೂ ಮಿಕ್ಸ್ ಮಾಡಿದರೆ ಅಲ್ಲಲ್ಲಿ ಒಂದು ಅರ್ಧ ಪ್ಯಾಕೆಟ್ ಆದರೂ ಸಿಗುತ್ತೆ ಅಂತೇಳಿ ನಾನಿದು ಇವಾಗ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ದಸರಾ ಟೈಮಲ್ಲಿ ಪೂಜೆಗೆ ದಂಟುಗಳನ್ನು ತೊಗೊಂಬಂದಿರ್ತಾರಲ್ವ, ಆವಾಗಲೇ ತಂದಿರೋದು. ನಾನು ಆ ಟೈಮಲ್ಲಿ ಕೆಳಗಡೆ ಸೊಪ್ಪಿನ ತೆಗೆದುಬಿಟ್ಟು ಮೇಲ್ಗಡೆ ತೆನೆನ ಸಪ್ರೇಟ್ ಮಾಡಿ ಇಟ್ಟಿದ್ದೆ. ನಾನು ಆವಾಗಲೇ ಕ್ಲೀನ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಜೋಳಕ್ಕೆಲ್ಲ ನುಸಿ ಹತ್ಬಿಡ್ತಾವು ಅಂತೇಳಿ ನಾನು ತೆನೆಗಳನ್ನು ಕವರಲ್ಲಿ ಹಾಕಿಬಿಟ್ಟು ಹಾಗೆ ಇಟ್ಟಿದ್ದೆ. ಇವಾಗ ಬಿತ್ತೋದಕ್ಕೆ ಸ್ಟಾರ್ಟ್ ಮಾಡಿದಾರಲ್ವ, ಹಾಗಾಗಿ ಕ್ಲೀನ್ ಮಾಡಿಟ್ಬಿಟ್ರೆ ಆಗುತ್ತೆ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಸ್ವಲ್ಪ ಮೆಲ್ಕನೆ ಈ ರೀತಿ ಜೋಳನ ತೆನೆ ಹತ್ರ ಕುಟ್ಟಿದರೆ ನೋಡಿ, ಈ ರೀತಿ ನೀಟಾಗಿ ಸಪ್ರೇಟ್ ಆಗುತ್ತೆ. ಸ್ವಲ್ಪ ಜೋರಾಗಿ ಕುಟ್ಬಿಟ್ರೆ ಏನಾಗುತ್ತೆ ಅಂದರೆ ಜೋಳ ಎಲ್ಲ ಒಡೆದೋಗುತ್ತೆ. ನೋಡಿ, ಈ ರೀತಿ ನೀಟಾಗಿ ತೆನೆಯಿಂದ ಜೋಳ ಎಲ್ಲ ಸಪ್ರೇಟ್ ಆಗ್ತಾ ಇದೆ. ಜಾಸ್ತಿ ಏನಿಲ್ಲ, ಒಂದು 15ರಿಂದ 20 ತೆನೆ ಇರ್ಬೋದು ಅಷ್ಟೇ. ಸ್ಟಾರ್ಟಿಂಗು ನಾವು ತೋಟ ಮಾಡಿದಾಗ ಉಳ್ಳಾಗಡ್ಡಿ ಹಾಕಿದ್ವಲ್ಲ, ಅದರಲ್ಲಿನೂ ಸ್ವಲ್ಪ ಹಾಕಿದ್ವಿ. ಆಲ್ರೆಡಿ ತೆನೆನೂ ಬಂದಿತ್ತು. ಬಟ್ ನಾವು ಲಾಸ್ಟಲ್ಲಿ ಅಲ್ಲಿ ಹೊಲದಲ್ಲಿ ಆಡ್ಮರಿ ಮೇಯೋದಕ್ಕೆ ಬಿಟ್ಟಿರೋದ್ರಿಂದ ಆಡೆಲ್ಲ ಜೋಳಗಳನ್ನು ತಿಂದ್ಬಿಟ್ಟಿದ್ವು. ಹಾಗಾಗಿ ಅದರದ್ದೇನು ತೆನೆ ಬಂದಿಲ್ಲ. ಈ ಸರಿ ಪೂರ್ತಿ 1 ಎಕರೆಗೆ ಜೋಳನ ಹಾಕೋಣ ಅಂತ ಅಂದ್ಕೊಂಡಿದ್ದೀವಲ್ವ, ಹಾಗಾಗಿ ಬೆಳೆಯುತ್ತೆ ಅಂತೇಳ್ಬಿಟ್ಟು ಇದನ್ನು ನಾನು ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮತ್ತು ಮಾಮಾರ್ ಬಂದ ತಕ್ಷಣವೇ ನನಗೆ ಕೊಡೋಕ್ಕಾಗುತ್ತೆ ಅಂತೇಳಿ ಇವಾಗ ಜೋಳ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಇಷ್ಟೇ ಇರೋದು. ಇಲ್ಲಿ ಕಾಣಿಸ್ತಿದೆಯಲ್ವ, ತೆನೆ ಇಷ್ಟೇ ಇರೋದು. ಇವತ್ತು ಬಿತ್ತುತ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅವ್ರು ಬಂದರೆ ಇವತ್ತು, ಇಲ್ಲಾಂದರೆ ನಾಳೆ ಬಿತ್ತುತ್ತಾರೆ. ಇವಾಗ ನಾನು ಸಪ್ರೇಟ್ ಮಾಡಿಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ಅಂತೇಳಿ ನಾನಿವತ್ತು ಅಂಗಡಿಗೇನು ಹೋಗಿಲ್ಲ. ಇಲ್ಲೇ ನಾನು ಕ್ಲೀನ್ ಮಾಡ್ತಾ ಕೂತಿದ್ದೀನಿ. ಹರ್ಷನ್ನ ಮಲಗಿಸ್ಬಿಟ್ಟು ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಜೋಳ ಸ್ವಲ್ಪ ಸುಂಕು ಇರೋದ್ರಿಂದ ಮತ್ತು ಅವರು ಎದ್ದಾಗ ಮಾಡಿದರೆ ಅವನು ಇದರಲ್ಲಿ ಕೈ ಹಾಕೋದು ಅದನ್ನೇ ಮಾಡ್ತಾನೆ ಅಂತೇಳಿ ಅವನನ್ನು ಮಲಗಿಸ್ಬಿಟ್ಟು ಹೊರಗಡೆ ಈ ಕೆಲಸನ ಮಾಡ್ತಾಯಿದ್ದೀನಿ, ಬಾಗಿಲು ಹೊರಗಡೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ.
ನೋಡಿ ಇಷ್ಟು ತೆನೆಯಲ್ಲಿ ಇಷ್ಟು ಜೋಳಗಳಾಗಿದೆ ನೋಡಿ. ಇಷ್ಟು ನಾನಿವಾಗ ಕುಟ್ಟಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮರದಲ್ಲಿ ಹಾಕ್ಬಿಟ್ಟು ನೀಟಾಗಿ ಮೇಲಿದೆಲ್ಲ ತೌಡು ಹೋಗೋ ಥರ ನೀಟಾಗಿ ಸ್ವಲ್ಪ ತಿಕ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಒಂದು ಕವರ್ಗೆ ಹಾಕಿ ಇಟ್ಬಿಡ್ತೀನಿ. ಬಂದ ತಕ್ಷಣ ಅವರಿಗೆ ಕೊಡೋದಕ್ಕಾಗುತ್ತೆ ಅಂತೇಳಿ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟು ಅಂಗಡಿಗೆ ಬಂದೆ. ನೋಡಿ ಲಾಸ್ಟ್ ಲಾಗಲ್ಲಿ ನಿಮಗೆ ತೋರಿಸಿದ್ನಲ್ವ ಡಿಸೈನ್ ಹಾಕಿರೋದು, ಫೈನಲ್ ಫಿನಿಶಿಂಗ್ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ ಬ್ಲೌಸ್ದು ಸ್ಟಿಚಿಂಗ್ ಎಲ್ಲ ಮುಗಿದ್ಮೇಲೆ ಫೈನಲ್ ಫಿನಿಶಿಂಗ್ ಈ ರೀತಿ ಬಂದಿದೆ. ನೋಡಿ ಇದು ನವಿಲ್ ಥರ ಡಿಸೈನ್ ಇರೋದು. ಆ ಕಸ್ಟಮರ್ಸು ಏನು ಹೇಳಿದರು ಅಂದರೆ ಸ್ಲೀವ್ಗೇನು ಡಿಸೈನ್ ಏನು ಬೇಡ, ಫ್ರಂಟು ಮತ್ತು ಬ್ಯಾಕ್ ಆದರೆ ಸಾಕು ಅಂತ ಹೇಳಿದರು. ಹಾಗಾಗಿ ಸ್ಲೀವ್ಗೇನು ಯಾವುದೇ ರೀತಿ ಡಿಸೈನನ್ನು ಹಾಕಿಲ್ಲ. ಫ್ರಂಟು ಮತ್ತು ಬ್ಯಾಕಲ್ಲಿ ಈ ರೀತಿ ಡಿಸೈನನ್ನು ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಆಗಿದೆ. ಇವತ್ತು ಈ ಬ್ಲೌಸನ್ನು ಕೊಡಬೇಕು, ಹಾಗಾಗಿ ಹುಕ್ಸ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಒಂದು ಕಡೆ ಇಡ್ತಾ ಇದ್ದೀನಿ ನಾನು. ಇದಾದ ನಂತರ ಇವತ್ತು ನೆಕ್ಸ್ಟು ನೋಡಿ ಟೋಟಲಾಗಿ ಇವತ್ತು 20 ಸಾರಿನ ಪಿಕೋ ಮತ್ತು ಫಾಲನ್ನು ಹಾಕಿ ರೆಡಿ ಮಾಡಿ ಇಟ್ಟಿರೋದು. ಇಲ್ಲಿ ಚೇರ್ ಮೇಲೆ ಇರೋದು ಟೋಟಲಾಗಿ 10 ಸಾರಿ. ಇದು 10 ಸಾರಿನೂ ಒಬ್ರದ್ದೇ ಕಸ್ಟಮರ್ದು. ಅವರು ಕೊಟ್ಟು ಕಳಿಸಿದ್ರು, ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ಹಾಕಿ ಕಳಿಸ್ಬಿಡಿ ಅಂತೇಳಿ. ಅವರು ಒಂದೇ ಟೈಮ್ಗೆ ಈ ರೀತಿ ಜಾಸ್ತಿ ಸೀರೆಗಳನ್ನು ತೊಗೊಂಬಂದುಬಿಡ್ತಾರೆ. ಹಾಗಾಗಿ ಇವಾಗ ಆಲ್ರೆಡಿ ಪಿಕೋ ಮತ್ತು ಫಾಲೆಲ್ಲ ಹಾಕಿ ಕಂಪ್ಲೀಟ್ ಮಾಡಿ ಇಟ್ಟಿದ್ದಾರೆ ಅಕ್ಕ. ಅವರು ನಮ್ಮ ಹಸ್ಬೆಂಡ್ನ ಕಳಿಸ್ತೀನಿ ಅಂತ ಹೇಳಿದರು ಕಸ್ಟಮರು. ಹಾಗಾಗಿ ಬ್ಯಾಗಲ್ಲಿ ಹಾಕಿಬಿಟ್ರೆ ಬಂದ ತಕ್ಷಣ ಕೊಡೋಕ್ಕಾಗುತ್ತೆ ಅಂತೇಳಿ. ಹೆಣ್ಮಕ್ಳು ಬಂದರೆ ಸ್ವಲ್ಪ ಹೊತ್ತು ನಿಂದ್ರಿಸ್ಕೋಬೋದು, ಮತ್ತು ಗಂಡು ಮಕ್ಳು ಬಂದರೆ ನಿಂದ್ರಿಸ್ಕೊಳ್ಳೋದೇನು ಬೇಡ, ಅವ್ರು ಕೇಳಿದ ತಕ್ಷಣ ಕೊಟ್ಟರಾಯ್ತು ಅಂತೇಳಿ ಮುಗಿಸಿದ ತಕ್ಷಣವೇ ನಾನಿಲ್ಲಿ ಬ್ಯಾಗಲ್ಲಿ ಹಾಕಿಬಿಟ್ಟು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಇವು ಟೋಟಲಾಗಿ 10 ಸೀರೆ ಇವೆ, ಒಬ್ರದ್ದೇ ಕಸ್ಟಮರ್ದು. ಇನ್ನೂ 10 ಸಾರಿ ಬೇರೆ ಬೇರೆ ಕಸ್ಟಮರ್ಸ್ದು ಬೇರೆ ಬೇರೆ ಅದನ್ನು ಹಾಕಿ ಇಟ್ಟಿದ್ದಾರೆ. ಅವನ್ನೂ ಸಹ ನೀಟಾಗಿ ಕವರ್ಗೆ ಹಾಕಿ ಎತ್ತಿ ಮೇಲ್ಗಡೆ ಇಟ್ಟರೆ ಬಂದ ತಕ್ಷಣ ಅವನ್ನ ಕೊಡೋಕ್ಕಾಗುತ್ತೆ ಅಂತೇಳಿ ಅವನ್ನೂ ಇವಾಗ ನಾನು ರೆಡಿ ಮಾಡಬೇಕು. ಈಗ ಈ 10 ಸಾರಿನೂ ನಾನು ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಕಸ್ಟಮರ್ ಬಂದ ತಕ್ಷಣ ಕೊಡೋಕ್ಕಾಗುತ್ತೆ ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಸೀರೆ ಅಂದರೆ ಎಷ್ಟು ಇಷ್ಟ ನೋಡಿ. ಈ ಕಸ್ಟಮರು ನಿಜ ಹೇಳ್ತೀನಿ ಎಷ್ಟು ಸೀರೆ ಪರ್ಚೇಸ್ ಮಾಡ್ತಾರೆ ಅಂದರೆ ತೊಗೊಂಬಂದಾಗೆಲ್ಲ 5-10 ಸಾರಿನ ತೊಗೊಂಬಂದಿರ್ತಾರೆ. ಅಕ್ಕ ನೀವು ಎಷ್ಟಾದರೂ ಸೀರೆ ತೊಗೋತೀರಿ ಅಂತೇಳಿ ನಾನೇ ಕೇಳ್ತಾ ಇರ್ತೀನಿ. ಇಲ್ಲ ನಾನು ಓದಲ್ಲೆಲ್ಲ ತೊಗೊಂಬರ್ತೀನಿ, ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಬರ್ತೀನಿ ಅಂತ ಹೇಳ್ತಾರೆ. ನೋಡಿ ಇವಾಗ ಆಲ್ರೆಡಿ ಇವಾಗ ಒಬ್ರದ್ದು ಪ್ಯಾಕ್ ಮಾಡಿಟ್ಟಾಯಿತು, ಬಂದ ತಕ್ಷಣ ಕೊಡೋಕ್ಕಾಗುತ್ತೆ ಅಂತೇಳಿ ಇವಾಗ ಇವ್ರದ್ದು ನಾನು ಮಡಿಚಿಬಿಟ್ಟು ಇಲ್ಲೇ ಚೇರ್ ಮೇಲೆ ಇಡ್ತೀನಿ. ಇದು ನಾಳೆ ಕೊಡೋದು ಸೀರೆ, ಹಾಗಾಗಿ ಇಲ್ಲೇ ಚೇರ್ ಮೇಲೆ ಮಡಿಸಿ ಇಟ್ಬಿಡ್ತೀನಿ. ನಾಳೆ ಮತ್ತೆ ಅವ್ರು ಬಂದ ತಕ್ಷಣ ಕೊಡೋಕ್ಕಾಗುತ್ತೆ, ಈಸಿಯಾಗಿ ಸಿಗುತ್ತೆ ಅಂತೇಳಿ ಇಲ್ಲೇ ಇಡ್ತಾ ಇದ್ದೀನಿ. ಹರ್ಷ ನೋಡ್ತಿರ್ಬೋದು ಇಲ್ಲೇ ಕೂತಿದ್ದಾನೆ ಹಿಂದ್ಗಡೆ. ಅವನಿನ್ನೂ ಫೋನ್ ಇಟ್ಟಿರೋದು ನೋಡಿಲ್ಲ. ಫೋನ್ನ ಹಿಂಗೆ ಆನ್ ಮಾಡಿ ಇಟ್ಬಿಟ್ರೆ ಅವ್ನು ಬಂದು ಮುಂದೆನೇ ನಿಲ್ತಾನೆ. ಇವಾಗ ಯಾಕೋ ಲಕ್ಷ್ಯ ಬಿದ್ದಿಲ್ಲ ಅವನದು, ಹಾಗಾಗಿ ಸುಮ್ಮನೆ ಕೂತಿದ್ದಾನೆ. ಇವನು ಮನೆಯಲ್ಲಿ ಮಲ್ಕೊಂಡಿದ್ನಲ್ವ, ಆವಾಗಲೇ ನಾನು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಇವಾಗ ಅಂಗಡಿಗೆ ಬಂದಿದ್ದೀನಿ. ಈ ಸೀರೆ ಎಲ್ಲನೂ ಇವಾಗ ಮಡಿಚಿಟ್ಟಿದ್ದೀನಿ. ಇವಾಗ ಸ್ಟಿಚ್ ಮಾಡಿರೋ ಬ್ಲೌಸು ಮತ್ತು ಮೆಜರ್ಮೆಂಟ್ ಬ್ಲೌಸು ಇದನ್ನು ಇವತ್ತೇ ಕೊಡಬೇಕು, ಹಾಗಾಗಿ ಒಂದು ಕಡೆ ಹಾಕಿ ಇಟ್ಬಿಡ್ತೀನಿ. ಇದನ್ನು ಸಹ ಇವತ್ತು ಕೊಡಬೇಕು, ಹಾಗಾಗಿ ಒಂದು ಕಡೆ ಇಟ್ಬಿಡ್ತೀನಿ. ಇನ್ನೂ 2 ಬ್ಲೌಸಿಂದು ಎಂಬ್ರಾಯ್ಡ್ರಿ ಹಾಕೋದಿದೆ. ಅದನ್ನು ಡಿಸೈನನ್ನು ಹಾಕಿಬಿಟ್ಟು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ಡಿಸೈನು ಸಹ ಯಾವ ರೀತಿ ಬಂದಿದೆ ಫಿನಿಶಿಂಗ್ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.